ಹೇಗಿದ್ದಾನ ಮಗ? ಏನು ಹೇಳಿದ್ದಾನೆ ಮಗ ಐಶ್ವರ್ಯದಾನೆ. ಡಾಕ್ಟ್ರು ಏನು ನಂಬಿಕೆ ಇಲ್ಲ ಅಂತಾರೆ. ಹೆಂಡತಿ ನೋಡಿದ್ರೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ಇರೋ ಮಗನ್ನು ಕಳ್ಕೊಂಡು ನಾನು ಯಾಕೆ ಬದುಕಿರ್ಬೇಕು ಹೇಳಿ? ಏ ಗೂಬೆ, ನನ್ನ ನೋಡಿ, ನಾನು ಹೆಂಡ್ತಿನ ಕಳ್ಕೊಂಡೆ, ಅದೇ ದುಃಖದಲ್ಲಿದ್ದೀನಿ. ಇನ್ನೊಂದು ಹೆಣ್ಣನ್ನ ಮದುವೆ ಆಗೋದು ಪ್ಲ್ಯಾನ್ ಮಾಡ್ತಾ ಇಲ್ವಾ? ಇನ್ನು ಮಕ್ಕಳ ವಿಷಯ ತಗೋ. ಹೆಣ್ಮಕ್ಳಿದ್ರೆ ಗಂಡು ಹುಡುಗರು ಹಾರಿಸ್ಕೊಂಡು ಹೋಗ್ತಾರೆ. ಗಂಡು ಮಕ್ಕಳಿದ್ರೆ ಸೊಸೆಯರು ಬಂದು ಅತ್ತೆ ಮಾವನ ವೃದ್ಧಾಶ್ರಮ ಕಳಿಸ್ಬಿಡ್ತಾರೆ. ಹಾಗಂತೀರ? ಆದರೆ ಒಬ್ಬನೇ ಹೇಗೆ ಸರ್ ಬದುಕೋದು? ಒಬ್ಬನೇ ಬದುಕೋದನ್ನು ಅಭ್ಯಾಸ ಮಾಡ್ಕೊಬೇಕು. ಪ್ರಪಂಚಕ್ಕೆ ಬರೋದು ಒಂಟಿಯಾಗೆ, ಹೋಗೋದು ಒಂಟಿಯಾಗೆ. ಪ್ರತಿಯೊಬ್ಬರು ತನಗಾಗೆ ಬದುಕಬೇಕು. ಇರೋವರೆಗೂ ಮಜ್ಜಾ ಮಾಡಬೇಕು. ನನ್ನ ಮಗ ಸತ್ಯಪ್ಪ ಲಾಕಪ್ಪಲ್ಲಿದ್ದಾನೆ. ನಾನೇನಾದರೂ ವರಿ ಮಾಡ್ಕೊತಾ ಇದ್ದೀನ? ಇಲ್ವೇ? ಅವ್ರವ್ರು ಮಾಡಿದ್ದನ್ನು ಅವ್ರವ್ರು ಅನುಭವಿಸ್ಬೇಕು ಕಣ. ಅನುಭವಿಸ್ಲಿ ಬಿಡು. ನಿಮ್ಮ ಮಗನ ಸುದ್ದಿ ತೆಗೆದ ತಕ್ಷಣ ನೆನಪಾಯ್ತು. ಮಾಡ್ತಿದ್ದೆ ಲಾಕಪ್ನಲ್ಲಿ ಗೋಳಾಡ್ತಿದ್ರು. ಇವರು ಆ ಇನ್ಸ್ಪೆಕ್ಟರ್ಗೆ ಏನು ಹೇಳಿದ್ರು ಏನೋ ಗೊತ್ತಾಗಲಿಲ್ಲ. ನಿಮ್ಗೆ ಅವರಿಗೆ ಫೋನ್ ಮಾಡ್ತಾರಂತಿದ್ದ. ಮೂರ್ಖ, ಶತಮೂರ್ಖ ಕಾಣೋನು. ಅವನ ಕೈಲಿ ಯಾಕೋ ಫೋನ್ ಕೊಡಕ್ಕೋದೆ? ನನಗೆ ಫೋನ್ ಮಾಡಿ ಹಿಂಸೆ ಮಾಡ್ತಾನೆ. ಅದು ಯಾವ ಬಾಯಲ್ಲಿ ಹೇಳುದು? ಅವನೇ ಇರ್ಬೇಕು ನೋಡು. ಬ್ಯುಸಿ ಆಗಿದ್ದೀನಿ ಅಂತ ಹೇಳು. ತಗೊಳ ಫೋನು, ದಟ್ ನನ್ನ ಮಗನೇ. ಹಲೋ ಸರ್, ನಾನು ರಂಗರಾಜು ಮಾತಾಡ್ತಿರೋದು. ಯಜಮಾನ್ರು ಬ್ಯುಸಿ ಇದ್ದಾರೆ. ಯಜಮಾನ್ರ, ನೀವು ಫೋನ್ ತಗೊಳ್ಳಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಮಗ ಇದ್ರೆಷ್ಟು ಹೋದ್ರೆಷ್ಟು? ಹಾಗಲ್ಲ ದಣೆ, ಅವ್ರ ಸಾವಿಗೆ ನೀವೇ ಕಾರಣ ಅಂತೇಳಿ ಬರೆದಿರ್ತೀನಿ ಅಂತ ಎದುರಿಸ್ತಾ ಇದ್ದಾರೆ. ನೀವೇನಾದರೂ ಒಂದು ಸ್ವಲ್ಪ ಸಮಾಧಾನ ಮಾಡಬಾರ್ದ? ಹಲೋ, ಹೇಳ. ಮಗನೇ, ಎಲ್ಲೋಯ್ತು ನೀನು ಆಸಿಡ್ ಬಾಟ್ಲ್ಗಳು? ಬೇಡ ಬೇಡ ಅಂದ್ರೂ ಹುಡುಗಿರಿಂದ ಬಿದ್ದು ಸಾಯ್ತಾ ಇದ್ದಲ್ಲ, ಅನುಭವಿಸಪ್ಪ. ಅಪ್ಪನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಾ? ರಂಗರಾಜು ಸರ್, ಯಾಕೋ ತಲೆ ನೋವ್ತಾ ಇದೆ, ಮಾತ್ರೆ ತುಂಬ. ಸರ್, ತಲೆನೋವು ಮಾತ್ರ ನನ್ನ ಹತ್ರನೇ ಇದೆ ಸರ್, ನಾನೇ ತಂದು ಕೊಡ್ತೀನಿ. ನಿನ್ನ ಹತ್ರ ಇರೋದು ಬೇಡ ಕಣೋ, ಹೋಗಿ ಅಂಗಡಿಲಿ ತಗೊಂಬ. ಏನ್ ನಿಂತ ಇದೆಯಾ? ಹೋಗೋ. ಗೂಬೆ, ಸರ್ ಹೋಗು. ಸರಿ. ಹಲೋ, ಅವನು ಹೋದ ಹೇಳೋ. ಏಯ್, ಯಾಕೋ ಅಂತ ಕೆಲಸ ಮಾಡಕ್ ಹೋದೆ? ಬಾಯಿ ಪಡ್ಕೊಂಡು ಹಾಗಿದೆ. ಏನಾದರೂ ಮಾಡ್ಕೊಂಡು ಹಾಳಾಗೋಗು. ನಿಂದು ಒಂದಲ್ಲ ಒಂದು ಸಮಸ್ಯೆ ಇದ್ದಿದ್ದೆ. ಸಾಕು ಕಣ ಮಾತು. ಪಾಪಿ ಕಣ, ಪಾಪಿ ನನ್ನ ಮಗ ನೀನು. ಈಗೇನ್ ಮಾಡ್ಬೇಕು? ಜಾಮೀನು ಕೊಟ್ಟು ಬಿಡಿಸ್ಬೇಕಾ? ಹಾ, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಪದೇ ಪದೇ ಫೋನ್ ಮಾಡಬೇಡ. ಅಂತೂ ಒಳ್ಳೆ ಕೆಲಸ ಮಾಡಿದೆ ಮದಾಮಿನಿ. ತುಳಸಿ ಗಿಡ ನೀರು ಹಾಕಲ್ಲ. ನಾನು ಹಾಕಿಲ್ಲ ಡ್ಯಾಡ್. ನಿಮಗೆ ಗೊತ್ತಿಲ್ವಾ ನಂಗೆ ಅದೆಲ್ಲ ಇಷ್ಟ ಇಲ್ಲ ಅಂತ? ಅದು ನನಗೂ ಗೊತ್ತು. ಆದ್ರೆ ತುಳಸಿ ಗಿಡ ಸುತ್ತ ಒದ್ದೆ ಆಗಿದ್ದಿಲ್ಲ, ಅದು ಹೇಗಾಯ್ತು? ಹೇಗಿದ್ರು ಗೇಟಿಗೆ ಬೀಗ ಹಾಕಿರ್ಲಿಲ್ಲ. ಯಾರೋ ಬಂದು ಹಾಕಿರ್ಬೇಕು ಬಿಡಿ, ಅದಕ್ಕೆ ಯಾಕೆ ಟೆನ್ಷನ್? ಏನಪ್ಪ ಒಂದು ಅರ್ಥ ಆಗ್ತದೆ. ಹೋಗ್ಲಿ ಬಿಡಿ ಡ್ಯಾಡ್, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಹೇಗಿದ್ರು
ಬೀಗ ಹಾಕಿರ್ಲಿಲ್ಲ. ಯಾರೋ ಬಂದು ಹಾಕಿರ್ಬೇಕು ಬಿಡಿ, ಅದಕ್ಕೆ ಯಾಕೆ ಟೆನ್ಷನ್ನು? ಏನಪ್ಪ ಒಂದು ಅರ್ಥ ಆಗ್ತಿಲ್ಲ. ಹಾಂ ಹೋಗ್ಲಿ ಬಿಡಿ ಡ್ಯಾಡ್, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಮನೆ ಲೋ ಧೀರಜ್, ಏನು ನೀನು ವಾಶ್ ಮೆಷಿನ್ ಟ್ಯಾಪ್ನ ಸರಿಯಾಗಿ ಕ್ಲೋಸೇ ಮಾಡಿಲ್ಲ. ಎಷ್ಟು ನೀರು ಹೋಗಿದೆ ನೋಡು. ದಾಮಿನಿ, ಅವನನ್ನ ಯಾತಕಮ್ಮ ಸುಮ್ಮನೆ ಬೈತಾ ಇದ್ಯಾ? ಮನೆಯಿಂದ ಹೋಗ್ಬೇಕಾದ್ರೆ ಲಾಸ್ಟಲ್ಲಿ ವಾಶ್ ಬೇಸಿನ್ ಯೂಸ್ ಮಾಡಿದ್ ನಾನು, ಆದ್ರೆ ಟ್ಯಾಪನ್ನು ಸರಿಯಾಗಿ ಕ್ಲೋಸ್ ಮಾಡಿದ್ನಲ್ಲ. ಊಟಾಗಿತ್ತು ಏನಾದ್ರು ಬಂದು ಕೈ ತೊಳ್ಕೊಂಡಿತ್ತಾ? ಏನ್ ಹೇಳ್ತೀರಾ ಡ್ಯಾಡ್ ನೀವು? ನೀವೇ ಸರಿಯಾಗಿ ಕ್ಲೋಸ್ ಮಾಡಿರಲ್ಲ. ಸೀತಾಮಣಿ, ಇಂಥ ವಿಚಾರಗಳಿಗೆ ಸುಳ್ಳು ಹೇಳೋ ಅವಶ್ಯಕತೆ ನಮಗಿಲ್ಲ. ಐ ಟೆಲ್ ಯು, ನಾನು ಟ್ಯಾಪ್ನ ಸರಿಯಾಗಿ ಕ್ಲೋಸ್ ಮಾಡಿ ಬಂದಿದ್ದೆ. ಏನಾಗಿದೆ ನಿಮ್ಮಿಬ್ಬರಿಗೂ? ಸುಮ್ಮನೆ ಬೇಡದಿರ ಅಬ್ಸರ್ವೇಷನ್. ದಾಮಿನಿ, ಹೋಗಿ ಏನಾದ್ರು ಡಿನ್ನರ್ ರೆಡಿ ಮಾಡಿ, ಹೊಟ್ಟೆ ಹಸಿತಾ ಇದೆ. ಡ್ಯಾಡ್, ನಾನು ಬಟ್ಟೆ ಎಲ್ಲ ಮಡ್ಚಿಟ್ಟು ಬರ್ತೀನಿ, ನೀವು ಫ್ರೆಶ್ ಆಗಿ ಬನ್ನಿ. ದಾಮಿನಿ, ದಾಮಿನಿ, ಏನ್ ಡ್ಯಾಡ್? ಏನಮ್ಮ ಇದು? ಬಾಳೋಗಿ ಈ ಥರ ಹಾರೋಗಿದೆ. ಇದು ನೀನ್ ತೆಗೆದ್ಯಾ? ಇಲ್ವಲ್ಲ. ನೀ ತೆಗಿಲ್ವಾ? ನಾನು ತೆಗಿಲ್ಲ. ಧೀರಜ್ಗೆ ಅವನ್ ಯಾಕೆ ಬಾಡ್ ಹೋಗಿದೆ? ಅವನು ಇದನ್ನು ತೆಗಿಯಲ್ಲ. ಎಲ್ಲ ಸರಿಯಾಗಿದೆ ನೋಡಿ. ಎಲ್ಲ ಸರಿಯಾಗಿದೆ ಡ್ಯಾಡ್. ಏನಿದೆ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ. ನೀನು ತೆಗ್ದಿಲ್ಲ, ನಾನು ತೆಗ್ದಿಲ್ಲ, ಎಲ್ಲ ಸರಿಯಾಗಿದೆ. ನನಗೆ ಅನ್ನಿಸ್ತಾ ಇದೆ ಮನೆಗೆ ಯಾರೋ ಬಂದು ಹೋಗಿದ್ದಾರೆ, ಮನೆ ತುಂಬ ಓಡಾಡಿದ್ದಾರೆ. ನನ್ನ ರೂಮಲ್ಲಿ ಚೈಲ್ಡ್ಹುಡ್ ಫೋಟೋ ನೇತಾಕಿದ್ನಲ್ಲ, ಅದೀಗ ಕಾಣ್ತಾ ಇಲ್ಲ. ನೀನೇನಾದ್ರು ತೆಗಿತೇನೆ ದಾಮಿನಿ? ನಾನು ಯಾಕೋ ತೆಗಿತೀನಿ. ನಿಮ್ಮ ರೂಮಿಂದ ನಿಮ್ಮ ಚೈಲ್ಡ್ಹುಡ್ ಫೋಟೋ ಕಾಣಿಸ್ತಾ ಇದೆ. ನಿಮ್ಮಮ್ಮಂಗೆ ಆ ಫೋಟೋ ಕಾಣೋದು ತುಂಬ ಇಷ್ಟ. ಸರಿಯಾಗಿ ನಿಮ್ಮ ರೂಮೆಲ್ಲ ಚೆಕ್ ಮಾಡಿದ್ಯಾ? ಡ್ಯಾಡ್, ನಾನು ಸರಿಯಾಗಿ ಅಬ್ಸರ್ವ್ ಮಾಡದೆ ಬಂದು ನಿಮ್ಮ ಹತ್ರ ಹೇಳ್ತೀನ, ಬೇಕಾದ್ರೆ ನೀವೇ ಬಂದು ನೋಡಿ. ಧೀರಜ್, ಈ ತುಳಸಿ ಗಿಡಕ್ಕೆ ನೀರು ಹಾಕಿರೋದು, ಸಿಂಕಲ್ ನೀರು ಬಿಟ್ಟಿರೋದು, ಆಲ್ಮರ ತೆಗೆದು ಹಾಗೆ ಹೋಗಿರೋದು, ಇದನ್ನೆಲ್ಲ ನೋಡಿದ್ರೆ ನಿಂಗೆ ಏನಿಸುತ್ತೆ? ಏನೋ ಡ್ಯಾಡ್, ನನಗೊಂದು ಗೊತ್ತಾಗ್ತಾ ಇಲ್ಲ. ನಿನ್ಗಮ್ಮ ದಾಮಿನಿ? ನಂಗೂ ಅಷ್ಟೇ ಡ್ಯಾಡ್. ತುಳಸಿ ಗಿಡ ಒಣಗಿದ್ ನೋಡಿದೆ, ಅದಕ್ಕೆ ಸಿಂಕಿಂದ ನೀರು ತಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕಿದ್ದಾರೆ. ಆಲ್ಮೇರ ಎಲ್ಲ ತೆಗೆದಿದ್ದಾರೆ. ಅವ್ರಿಗೆ ಏನೋ ಬೇಕು ಅದನ್ನು ಹುಡುಕಿದರೆ ಸಿಕ್ಕಿಲ್ಲ, ಅದಕ್ಕೆ ಅದನ್ನು ಹಾಗೆ ಬಿಟ್ಟು ಹೋಗಿದ್ದಾರೆ. ಧೀರಜ್ ರೂಮ್ಗೆ ಹೋಗಿ ಅವ್ರ ಚೈಲ್ಡ್ಹುಡ್ ಫೋಟೋ ತಗೊಂಡು ಹೋಗಿದ್ದಾರೆ. ಇದೆಲ್ಲ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ಹಾಗಂತೀರಾ? ಇನ್ನೊಂದು ವಿಚಾರ ಗಮನಿಸಿದ್ರ ನೀವು? ಏನ್ ಡ್ಯಾಡ್? ಮನೆ ಒಳಗೆ ಬಂದಿರೋರು ಧೀರಜ್ದು ಚೈಲ್ಡ್ಹುಡ್ ಫೋಟೋ ಮಾತ್ರ ತಗೊಂಡು ಹೋಗಿದ್ದಾರೆ. ಅಂದ್ರೆ ಕದಿಯೋದು ಅವ್ರ ಇಂಟೆನ್ಷನ್ ಅಲ್ಲ. ಬಾಗಲ ಮುರಿದಿಲ್ಲ, ಚಿಲ್ಕ ಹೊಡೆದಿಲ್ಲ. ಒಳಗೆ ಬಂದು ತಮಗೆ ಏನು ಬೇಕೋ ಅದನ್ನು ಮಾತ್ರ ತಗೊಂಡು ಹೋಗಿದ್ದಾರೆ. ಹಾಗಂದ್ರೆ ಇವರು ಪ್ರೊಫೆಷನಲ್ ಕಳ್ಳರು ಅಲ್ಲ.
ಅಷ್ಟೇ ಅಲ್ಲ, ಒಳಗೆ ಬಂದವರು ತಿರ್ಗಾ ಬೀಗ ಹಾಕೊಂಡು ಹೋಗಿದ್ದಾರೆ. ಆದ್ರೆ ಇಂಟೆನ್ಷನ್ ಏನು? ನನಗನ್ಸುತ್ತೆ ತಿರ್ಗಾ ಯಾರೂ ಬಂದು ಈ ಮನೆ ಒಳಗಡೆ ಕಳ್ತನ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಹೆಂಗ್ ಲಾಜಕ್ಕಲ್ಲ ತೋರಿಸಿದೆ. ಅದು ಸರಿ, ಬಂದವ್ರು ಈಗೆಲ್ಲ ಯಾಕೆ ಮಾಡಿದ್ದಾರೆ? ಅದು ನನಗೂ ಗೊತ್ತಿಲ್ಲ. ಸಿ, ಮನೆಗೆ ಯಾರೋ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಂತ ನಮಗೆ ಗೊತ್ತಿಲ್ಲ. ಯಾವುದಕ್ಕೂ ಬೈದ ಬೈ ಧೀರಜ್, ಆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿದೆ? ಡೋಂಟ್ ವರಿ ಡ್ಯಾಡ್, ನನ್ನ ರೂಮಲ್ಲಿ ಸೇಫ್ ಆಗಿದೆ. ಏನ್ ಅಂಕಲ್, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಬಾ ಅಂದ್ರಿ. ನೀವೇ ನಮ್ಮ ಮನೆಗೆ ಬಂದಿದ್ರೆ ಎಲ್ಲರೂ ಖುಷಿ ಪಟ್ಟಿರೋರು. ಗಗನ್, ನಾನು ನಿನ್ಗೆ ಹೇಳಬೇಕಾಗಿರೋ ವಿಷಯ ನಿಮ್ಮನೆಯವ್ರು ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಬಾ ಅಂತ ಹೇಳಿದ್ದು. ಇನ್ಫ್ಯಾಕ್ಟ್ ನಿವೇದಿತಾ ನನಗೆ ಫೋನ್ ಮಾಡಿದ್ಲು. ಏನ? ನಿವೇದಿತಾ ನಿಮಗೆ ಫೋನ್ ಮಾಡಿದ್ಲಾ? ಗಗನ್, ನಾನು ನಿನ್ಗೆ ಹೇಳಬೇಕಾಗಿರೋ ವಿಷಯ ನಿಮ್ಮನೆಯವ್ರು ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಬಾ ಅಂತ ಹೇಳಿದ್ದು. ಇನ್ಫ್ಯಾಕ್ಟ್ ನಿವೇದಿತಾ ನನಗೆ ಫೋನ್ ಮಾಡಿದ್ಲು. ನಿವೇದಿತಾ ನಿಮಗೆ ಫೋನ್ ಮಾಡಿದ್ಲಾ? ಹೌದು. ಯಾಕೆ? ಮಂದಾರಾಗೆ ಸರ್ಕಾರಿ ಕಾಲೇಜಲ್ಲಿ ಕೆಲಸ ಸಿಕ್ತಂತೆ. ಹ್ಞೂ ಅಂಕಲ್, ಸಿಕ್ಕಿದೆ. ಆದ್ರೆ ಅದೇನೋ ಹೇಳ್ತಾರಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ, ಹಾಗಾಗ್ಬಿಟ್ಟಿದೆ. ಅವಳನ್ನ ಬೀದರ್ ಹತ್ರ ಇರೋ ಬಾಳ್ಕಿಗೆ ಪೋಸ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗೋ ಹಾಗೂ ಇಲ್ಲ, ಇರೋ ಹಾಗೂ ಇಲ್ಲ. ಯಾಕಪ್ಪ? ಯಾಕೆ ಅಂದ್ರೆ ನಮ್ಮ ಮಂದಾರಂಗೆ ಮದುವೆ ಫಿಕ್ಸ್ ಆಗಿದೆ ಅಂಕಲ್. ಗಂಡಿನ ಕಡೆಯವರು ಆದಷ್ಟು ಬೇಗ ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ನಮ್ಮನೇಲೆಲ್ಲರೂ ಈ ಭಾನುವಾರನೇ ಮಾಡ್ಬಿಡೋಣ ಅಂತ ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡಿದೀವಿ. ಈಗ ನೋಡಿದ್ರೆ ಹೀಗಾಗಿದೆ. ನಮ್ಮ ಮಂದಾರ ದೂರದ ಬಾಳ್ಕಿನಲ್ಲಿರೋದು, ಅವಳ ಗಂಡ ಇಲ್ಲಿರೋದು. ಏನ್ ಚೆನ್ನಾಗಿರುತ್ತೆ ಅಂಕಲ್. ಈ ಸಂಪತ್ತಿಗೆ ನಾವು ಅವಳಿಗೆ ಮದುವೆ ಯಾಕೆ ಮಾಡ್ಬೇಕು ಹೇಳಿ? ಅಂಕಲ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಪ್ಪ? ನಮ್ಮ ಮಂದಾರಂಗೆ ಬಾಲ್ಕಿಗಾಗಿರೋ ಪೋಸ್ಟಿಂಗ್ನ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಬೆಂಗಳೂರಿಗೆ ಯಾವ್ದಾದ್ರು ಕಾಲೇಜಿಗೆ ಮಾಡಿಸ್ಕೊಡಿ ಅಂಕಲ್. ಇದೇ ನಿಮ್ಗೆ ಕಷ್ಟದ ಕೆಲಸ ಅಲ್ಲ. ನಿಮ್ ನಿವೇದಿತಾನು ಫೋನಲ್ಲಿ ಇದನ್ನೇ ಕೇಳಿದ್ಲು. ಈಗ ಅದು ಕಷ್ಟದ ಕೆಲಸ. ಯಾಕೆಂದ್ರೆ ಈ ಪೋಸ್ಟಿಂಗ್ ನ ಬಾಲ್ಕಿಗೆ ಮಾಡಿಸಿದ್ದೆ ನಾನು. ಏನಂದ್ರಿ ಅಂಕಲ್? ತಮಾಷೆ ಮಾಡ್ತಿಲ್ಲ ತಾನೆ? ನೀವು ಕೆಲಸ ಮಾಡಿದ್ರ? ಖಂಡಿತ ನಾನೇ. ಇಲ್ಲೇ ತುಮಕೂರು ಕಾಲೇಜ್ಗೆ ಪೋಸ್ಟಿಂಗ್ ಆಗಿರೋದು. ಆದ್ರೆ ಬಾಲ್ಕಿಗೆ ಪೋಸ್ಟಿಂಗ್ಸ್ ಮಾಡಿಸಿದ್ದು ನಾನೇ. ಗಗನ್, ಈಗ ಇನ್ನೊಂದು ಶಾಕ್ ತಡ್ಕೊಳ್ಳೋದಕ್ಕೆ ರೆಡಿಯಾಗಿರು. ಬಾಲ್ಕಿಗೆ ಪೋಸ್ಟಿಂಗ್ಸ್ ಮಾಡಿದ್ ಯಾಕೆ ಅಂತ ನಿನಗೆ ಗೊತ್ತಾ? ಗೊತ್ತಾಯ್ತು ಬಿಡಿ ಅಂಕಲ್. ಆ ಧರ್ಮಪಾಲ್ ನಿಮ್ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಿಸಿರ್ತಾರೆ. ಅವ್ರಿಗೆ ನಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ. ಅದಕ್ಕೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ನಿಮ್ಗೆ ಹೇಳಿ ಈ ಕೆಲಸ ಮಾಡಿಸಿರ್ತಾರೆ. ಧರ್ಮಪಾಲ್ ಅಲ್ಲ. ಆದ್ರೆ ಯಾರು ಒತ್ತಡ ತಂದ್ರು ಅನ್ನೋದು ನಿನ್ ಕೈಲಿ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಇದನ್ನ ಮೊದಲು ನಾನು ಒಪ್ಕೊಳ್ಳಿಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ಒಪ್ಕೋಬೇಕಾಯ್ತು. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಅಂಕಲ್, ಅದು ಯಾರು ಅಂತ ನಾನು ತಿಳ್ಕೊಬೋದಾ? ಮಂದಾರನ ಬಾಲ್ಕಿಗೆ ಪೋಸ್ಟಿಂಗ್ ಮಾಡಿಸು ಅಂತ ಹೇಳಿದವರು ಅಂಕಲ್, ಇದನ್ನು ನಾನು ನಂಬು ಅಂತೀರಾ? ಗಗನ್, ನಾನು ಯಾಕಪ್ಪ ಸುಳ್ಳು ಹೇಳಿ? ಅದು ನಿಜನೇ. ನೀವು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತೀರಾ? ಅದರಿಂದ ನಿಮಗೆ ತಾನೇ ಯಾವ ಲಾಭ ಇದೆ? ನಾನು ಕಾರಣ ಏನು ಅಂತ ಕೇಳಿದೆ. ಅದನ್ನ ಮಾತ್ರ ಕೇಳಬೇಡಿ ಅಂತ ಹೇಳ್ಬಿಟ್ಟು. ಏನಿರ್ಬೋದು?
ನಿಮ್ಗೆ ಯಾವ್ದ್ಯಾವ್ದೋ ಕಾಟ ಶುರು ಆಗಿದೆ ಅಂತ ಕಾಣುತ್ತೆ. SI ನಿಮ್ಮ ಮಗನ ಹೇಳ್ಕೊಂಡೋಗಿ ಒಳಗಡೆ ಹಾಕಿದ್ದಾನೆ. ಈಗ ನೋಡಿದ್ರೆ ನಿಮ್ಮ ಮನೆಗೆ ಯಾರ್ಯಾರೋ ಬಂದು ಕಾರ್ಬಾರ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರ. ಅದನ್ನೇ ಸರ್ ನಾನು ಹೇಳ್ತಾರೆ. ಇದನ್ನ ಹೊರಗಡೆ ಯಾರಿಗಾದ್ರೂ ಹೇಳಿದ್ರೆ ನನಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳ್ತಾರೆ. ನನ್ನ ಮನೆಯಿಂದ ಒಂದು ಪಿನ್ ಸಹ ಆಚೆ ಹೋಗಿಲ್ಲ. ನನ್ನ ಮಗನ ಸಣ್ಣ ವಯಸ್ಸಿನ ಫೋಟೋ ಒಂದು ಮಾಯ ಆಗಿತ್ತು. ಹಾಗಿದ್ರೆ ಡೂಪ್ಲಿಕೇಟ್ ಕೀ ಮಾಡಿಸಿರ್ಬೋದು ಅನ್ಸುತ್ತೆ. ಒಂದು ಕೆಲಸ ಮಾಡಿ, ಬೀಗಾನ್ ಬದಲಾಯಿಸ್ಬಿಡಿ. ಅದನ್ನೇನೋ ಮಾಡ್ಬೋದು, ಆದರೆ ಅದರಿಂದ ಪ್ರಯೋಜನ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸರ್. ಅದ್ಯಾಕೆ ಹಾಗಂತೀರ? ಯಾಕೆ ಅಂದರೆ ಆಗ ಮನೆ ಒಳಗಡೆ ಅವ್ರು ಬರೋದು ತಪ್ಪಬಹುದು. ಅದು ಬಿಟ್ಟು ಬೇರೆ ಏನಾದರೂ ಪಿತ್ತೂರನ್ನು ಮಾಡ್ಬೋದು ಸರ್. ನನಗೆ ಅನ್ನಿಸ್ತಾ ಇದೆ ಯಾರೋ ನನ್ನ ಮತ್ತು ನನ್ನ ಮಕ್ಕಳ ಚಲನವಲನದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ. ಅಂದರೆ ಯಾವ್ದಾದ್ರು ಡಿಟೆಕ್ಟಿವ್ ಏಜೆನ್ಸಿನ ನಿಮ್ಮ ಬೆನ್ನಿಂದ ಬಿಟ್ಟಿದ್ದಾರೆ ಅಂತ ಅನುಮಾನ ತಾನೆ? ಇಲ್ಲ ಸರ್, ಸ್ವತಃ SIA ನಮ್ಮ ವಿರುದ್ಧ ಇರುವಾಗ ಇದರ ಅವಶ್ಯಕತೆ ಅವ್ರಿಗಿಲ್ಲ. ಅದು ಅಲ್ದಿರ ಅವ್ರ ಕಡೆನೇ ಸಾಕಷ್ಟು ಜನ ಇದ್ದಾರೆ. ಈ ವಿಷಯ ಅಂದರೆ ನಾವು ಅವ್ರನ್ನ ಗಮನಿಸ್ತಾ ಇದ್ದೀವಿ ಅನ್ನೋ ವಿಚಾರ ಅವ್ರಿಗೂ ಗೊತ್ತಿಲ್ಲ. ಅದು ಸರಿ. ಅವ್ರಿಗೆ ಈ ವಿಷಯ ಗೊತ್ತಾದರೆ ಅವ್ರು ಹುಷಾರಾಗ್ಬಿಡ್ತಾರೆ. ಹೌದು, ನನ್ನ ಹೆಂಡತಿ ವಿಷಯ ಅಂದರೆ ಅವಳು ಬದುಕಿದಾಳೋ ಇಲ್ವೋ ಅನ್ನೋ ವಿಷಯ ನಾವು ತಿಳ್ಕೊಳ್ಬೇಕು ಅಂದರೆ ಈ ವಿಚಾರ ಅವ್ರಿಗೆ ಗೊತ್ತಾಗ್ಬಾರ್ದು. ಹಾಗಿದ್ರೆ ನೀವು ಆ SI ಕೇಳಬೇಕಿತ್ತು. ಅದರಿಂದ ಏನು ಸರ್ ಪ್ರಯೋಜನ? ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಒಂದು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಅವನ ಹತ್ರ ಮಾತಾಡಿ ಏನು ಪ್ರಯೋಜನ? ಸೊ ಆ SI ನಿಮಗೂ ನಮಗೂ ಕಾಮನ್ ಎನ್ಮಿ. ನಾನು ಏನು ಹೇಳಿದ್ರು ಕೇಳಲ್ಲ. ನನ್ನ ಮಗನ ಬೇರೆ ಕರ್ಕೊಂಡೋಗಿ ಒಳಗಡೆ ಇಟ್ಟಿದ್ದಾನೆ. ಸರ್, ನಿಮ್ಮ ಮಗನ ನೀವು ಬೇಕಾದ್ರೆ ಬಿಡಿಸ್ಕೊಂಬರ್ಬೋದು, ಬೇಲ್ ಮೇಲೆ ಕರ್ಕೊಂಬರ್ಬೋದು. ನೀವು ಓನ್ನಿ ನಿಮ್ಮ ಮಗನ ನಾನು ಬೇಲ್ ಮೇಲೆ ಕರ್ಕೊಂಬರ್ಬೋದು. ಅದಕ್ಕಿನ್ನೂ ಕಾಲ ಬಂದಿಲ್ಲ. ಹಾಗೆ ಮಾಡಬೇಕು ಅಂತಿದ್ರೆ ನಾನು ಯಾವಾಗಲೂ ಮಾಡ್ಬೋದಾಗಿತ್ತು. ನನ್ನ ಮಗ ಅಲ್ಲೇ ಇರಬೇಕು. ಆಗಲೇ ನಾನು ಆ SIನ ಬಡಿಯೋದಕ್ಕೆ ಸಾಧ್ಯ.